ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ದನದ ಮೂಳೆ ಹಾಗೂ ಕೋಳಿ ತ್ಯಾಜ್ಯದ ಅವೈಜ್ಞಾನಿಕ ವಿಲೇವಾರಿಯಿಂದ ಹೊಸಕೊಪ್ಪಲು ಗ್ರಾಮಸ್ಥರು ರೋಗ ಭೀತಿಗೆ ತುತ್ತಾಗಿ ಗ್ರಾಮ ತೊರೆಯುವ ಸ್ಥಿತಿ ಬಂದೊದಗಿದೆ. ಕೆಮ್ಮಂತೂ ಸ್ವಲ್ಪನೂ ಕಮ್ಮಿ ಆಗಿ ಕೆಮ್ಮ ಜೊತೆ ಫುಲ್ಲು ಹೇಳ್ತಾ ಉಸಿರಾಡಕ್ಕೆ ಆಗ್ತಿದೆ ಸರ್. ನಾವು ಹೆಂಗಿರ್ಬೇಕು ಸರ್? ನಮ್ಮ ಮಕ್ಕಳು ಮರಿ ಕಟ್ಕೊಂಡು ಹೋಗ್ವಿ. ಇದೇನು ಹೊಟ್ಟೆಗೆ ಅನ್ನ ತಿಂತವ್ರ, ಮಣ್ಣು ತಿಂತವ್ರ, ಏನು ತಿಂತವ್ರ ಬೇವರ್ಸಿಗಳು. ಹೌದು, ನಾಗಮಂಗಲ ಪಟ್ಟಣದ ಅನತಿ ದೂರದಲ್ಲಿರುವ ಕರಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಹೊಸಕೊಪ್ಪಲು ಗ್ರಾಮದ ಅನತಿ ದೂರದಲ್ಲಿ ಗ್ರಾಮ ತ್ಯಾಜ್ಯ ವಿಲೇವಾರಿಯಾಗಿ ಕೆಂಗಣ್ಣಿಗೆ ಗುರಿಯಾಗಿದೆ. ಇಡೀ ನಾಗಮಂಗಲ ತಾಲೂಕಲ್ಲಿ ಎಷ್ಟು ಫಾರಮ್ಗಳೈತಿ ಅದು ಗಲೀಜೆಲ್ಲ ತಗೊಂಬಂದು ಇಲ್ಲೇ ಹಾಕ್ತಾವ್ರೆ. ನಮಗೆ ಮಕ್ಕಳು ಮರಿ ಇರೋಕ್ಕಾಗ್ತಿಲ್ಲ, ಊರೊಳಗಡೆ ಮನುಷ್ಯರುಗಳು ಇರೋಕ್ಕಾಗ್ತಿಲ್ಲ, ಮತ್ತು ಮನೇಲಿ ನೆಮ್ಮದಿಯಿಂದ ಇರೋಕ್ಕಾಗ್ತಿಲ್ಲ. ಅಷ್ಟು ತೊಂದರೆ ಆಗೈತೆ. ದಿನಕ್ಕೆ ಒಬ್ಬರು ಇಬ್ಬರು ಡೈಲಿ ಆಸ್ಪತ್ರೆಗೆ ಹೋಗೋದು ಬರೋದೇ ಆಗೋಗೈತೆ. ಅರ್ಜಿ ಕೊಟ್ಟು ಆಲೆ ಅಗ್ರಿಮೆಂಟ್ ಕೊಟ್ಟಿದ್ದೀವಿ. ಯಾರು ಅವ್ರು ಏನು ಕ್ರಮ ತಗೊಂಡಿಲ್ಲ. ತಾಲೂಕ್ ಪಂಚಾಯತಿಗೂ ಕೊಟ್ಟಿದ್ದೀವಿ. ಅವರು ಏನು ಕ್ರಮ ತಗೊಂಡಿಲ್ಲ. ಕೇಳಿದ್ರೆ ನಮ್ಮ ಗೊತ್ತಿಲ್ಲ, ಅಲ್ಲೋಗಿ ಇಲ್ಲೋಗಿ ಅಂತಾರೆ. ಮೂಗು ವಾಸನೆ ತಡೆಯಕ್ಕೆ ಸ್ವಾಮಿಗೌಡರು ನೋಡ್ರಿ, ಇಲ್ಲೇ ನೋಡ್ರಿ, ನೀವೇ ನೋಡ್ರಿ ಬಂದು. ಸ್ವಾಮಿಗೌಡರು ಕರೆಸ್ಬೇಕಂತ ಮಾಡ್ದ, ಸ್ವಾಮಿಗೌಡರು ಬರ್ತಾ ಇಲ್ಲ. ಅವ್ರು ಪಿ ಎಗೆ ಹೋಗಿ ಹೇಳ್ದ, ಅವ್ರೂ ಕ್ರಮ ತಗೊಂಡಿಲ್ಲ. ಇದು ಎಲ್ಲ ದನ ಕರೆಲ್ಲ ಹೋಗಿ ನೀರು ಕುಡಿತಾವೆ. ಬಂದು ಕ್ರಮ ತಗೊಳ್ಬೇಕು, ಇಲ್ಲ ಅಂದ್ರೆ ಗ್ಯಾರಂಟಿ ಇದು ಏನಾದ್ರು ಒಂದು ತೊಂದರೆ ಆಯ್ತವೆ. ತಗೊಂಡೋಗಿ ತಾಲೂಕ್ ಆಫೀಸ್ ಮುಂದೆಲ್ಲ ಸುರಿತೀವಿ. ಪರಿಸರ ಮಾಲಿನ್ಯಕ್ಕೆ ಉನ್ನತ ಕೊಡುಗೆಯನ್ನು ನೀಡುತ್ತಿದೆ. ಗ್ರಾಮದ ಪ್ರಮುಖ ಬೀದಿಗಳು ಸೇರಿದಂತೆ ಎಲ್ಲಾ ಕಡೆ ಕಸ ಎಸೆದು ಸಾಂಕ್ರಾಮಿಕ ರೋಗ ಭೀತಿ ಎದುರಾಗಿದೆ. ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ನೋಡಿ, ಕಸ ಡಂಪ್ ಮಾಡ್ತಾರೆ ನೋಡಿ. ಇದು ಒಂದ ದನ ಕರ ಕುರಿ ಎಮ್ಮೆ ಎಲ್ಲ ಕುಡಿತಾವೆ. ಅಲ್ಲಾಸಿ ಆ ಹಳ್ಳದಲ್ಲ ಹತ್ತು ಸುರಿದಿರೋದು ಅರ್ಧಳಿಗೆ ಹೋಯ್ತಾವೆ. ಎಲ್ಲ ದನ ಕುರಿ ಕುಡಿತಾವ ಸರ್. ನಮಗೆ ಇದಕ್ಕಾಯ್ತಲ್ಲ ಬಾಯಿ ಮಡಿಕೊಂಡು ಊರೊಳಗಡೆ ನೋಡಿ. ಇದು ಬರೀ ಹಿಂಗೈತೆ, ಬರೀ ಉಳಾನೇ ಸಹ ಇದು ನೋಡಿ ಸರ್. ನೋಡಿ ಸರ್, ಹಿಂಗೆ ಮಾಡಿದ್ರೆ ನೋಡಿ ಈ ನಾಯಿಗಳೆಲ್ಲ ತುಂಬ ಬಂದು ಕುರಿ ಎಲ್ಲ ತಿಂತಾವೆ. ಹೇಳಿ ಕೇಳಿ ಮಂಡ್ಯ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಪ್ರತಿನಿಧಿಸುವ ಕ್ಷೇತ್ರದ ಕತೆಗೆ ಅಂತ್ಯ ಕಾಣಿಸುವವರು ಯಾರು? ಗ್ರಾಮದ ಮಹಿಳೆಯರು ಈ ಅವ್ಯವಸ್ಥೆಗೆ ಕಾರಣರಾದ ಸರ್ವರಿಗೂ ಉಗಿದು ಉಪ್ಪು ಹಾಕುತ್ತಿರುವುದಂತೂ ಸತ್ಯ. ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಕಚೇರಿ ಆವರಣಕ್ಕೆ ನಮ್ಮ ಗ್ರಾಮದಲ್ಲಿರುವ ಘನತ್ಯಾಜ್ಯವನ್ನು ಸುರಿದು ಉಗ್ರ ಹೋರಾಟ ರೂಪಿಸುವ ಬಗ್ಗೆ ಎಚ್ಚರಿಕೆಯನ್ನು ಹೊಸಕೊಪ್ಪಲು ಗ್ರಾಮದ ಮಹಿಳೆಯರು ಮತ್ತು ಗ್ರಾಮಸ್ಥರು ಅಧಿಕಾರಿಗಳಿಗೆ ನೀಡಿದ್ದಾರೆ. ತಾಲೂಕು ಪಂಚಾಯತಿ ತಕ್ಕ ಇಲ್ಲಿ ಮಂಡಲ ಪಂಚಾಯತಿ ತಗೊಂಡೋಗಿ ಸುರಿದು ಎರಡೆರಡು ಟ್ರಾಕ್ಟರ್ ಸುರಿಸ್ತೀವಿ. ಮಕ್ಳು ಕರ್ಕೊಂಡೋಗಿ ಏನಾರ ಮಕ್ಳು ಮರಿಗೆಲ್ಲ ಉಸಿರಾಟಕ್ಕೆಲ್ಲ ತೊಂದರೆ, ಹೊಲ್ತಾ ಎಲ್ಲ ಕೆಲಸ ಮಾಡೋಕ್ಕಾಯ್ತಲ್ಲ, ದನ ಕರ ಕುರಿ ಆಡಿ ಮೇಸಕ್ಕೆ ಬರೋಕ್ಕಾಯ್ತಲ್ಲ, ನಾಯಿ ಬಂದು ಕುರಿ ಎಲ್ಲ ತಿನ್ಕೋತಾವೆ. ಹುಷಾರಿಲ್ಲ, ದಿನಕ್ಕೆ ಒಬ್ಬೊಬ್ರು ಹಾಸ್ಪಿಟ್ಲ್ ಸೇರ್ತಾ ಇದ್ದಾರೆ. ನಾವು ಇರ್ಬೇಕಾ ಈ ಊರಲ್ಲಿ ಇರಬಾರ್ದ? ಸರ್ಕಾರ ಇದಕ್ಕೆ ಒಳ್ಳೆ ತೀರ್ಮಾನ ತಗೊಂಡು ನಮ್ಮೂರು ಕೋಳಿ ಕಸ ಆಗ್ತಂಗೆ ಪರ್ಮನೆಂಟ್ ಆಗಿ ಇದನ್ನ ನಿರ್ವಹಿಸಬೇಕು. ನಮ್ಮ ಪಂಚಾಯತಿ ಆಫೀಸ್ ತಗೊಂಡ ಸುರಿತೀವಿ. ಇಡೀ ನಾಗಮಂಗಲ ಸರ್ಕಾರಕ್ಕೆ ಸುರಿದು ಬಿಡ್ತೀವಿ. ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರಲ್ಲಿ ಮನವಿ ಮಾಡಿಕೊಂಡು ಗ್ರಾಮ ತೆರವುಗೊಳಿಸಲು ಮುಂದಾಗಿರುವ ನಮಗೆ ನೆರವಾಗಿ ನಮ್ಮ ಮಕ್ಕಳು ದಿನನಿತ್ಯ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಪ್ರತಿ ಮನೆಯ ವೃದ್ಧರು ಆಸ್ಪತ್ರೆ ಸೇರುತ್ತಿದ್ದಾರೆ. ತಕ್ಷಣ ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಮಹಿಳೆಯರು ಮನವಿ ಮಾಡಿಕೊಂಡರು. ಎಲ್ಲಿದ್ಯಪ್ಪ ಪುಣ್ಯಾತ್ಮ? ನಾವು ಓಟ್ ಹಾಕಿದ್ದೀವಿ ಸಿದ್ದರಾಮಯ್ಯ ನೋಡಿ, ನಾವು ಓಟ್ ಹಾಕಿದ್ದೀವಿ. ನಾವು 20 ಮನೆ ಜನ ಇದ್ದೀವಿ ಹೊಸಕೊಪ್ಪಲು ಗ್ರಾಮದಲ್ಲಿ. ನಮಗೆ ವಾಸನೆ ಕುಡಿಯೋಕೆ ಆಯ್ತಾ ಇಲ್ಲ. ಒಂದ್ಸರಿ ನೋಡ್ರಿ, ನಿಮಗೂ ಮನ್ಸಪ್ಪ ಅಂತ ಇಲ್ಲಾಂದ್ರೆ ಹಿಂಗೆ ಸಾಯಕ್ ಬಿಡ್ತೀರಾ? ಇಲ್ಲ ಮನೇಲಿ ಅಚ್ಚುಕಟ್ಟಾಗಿ ಎಲ್ಸಿ ಮಕ್ಕಳು ನೀವು ಅಚ್ಚುಕಟ್ಟಾಗಿ ಮನೇಲಿ ಇರ್ತೀರಾ? ಒಂದ್ಸರಿ ನೋಡ್ರಿ ನೀವು ಹೊಸಕೊಪ್ಪಲು ಗ್ರಾಮಕ್ಕೆ ಈ ಪರಿಸ್ಥಿತಿ ಹೆಂಗದೆ ಅಂತವ. ನಿಮ್ಗೆ ಜ್ಞಾನ ಇದ್ರೆ ಬಂದು ನೋಡ್ರಿ. ಮನ್ಸತ್ವ ಜ್ಞಾನ ಅನ್ನೋದಿದ್ರೆ ಒಂದು ದಿವಸ ಒಂದು ಅರ್ಧ ಗಂಟೆ ಬಂದು ಈ ಜಾಗದಲ್ಲಿ ನಿಂತ್ಕೊಳ್ರಿ ನೀವು. ಮನ್ಸ ಅನ್ನೋದೇ ಆದ್ರೆ ನಾವ್ ಹಿಂಗ್ ಹೆಂಗಿರ್ಬಾರ್ದು? ವರ್ಷ ಮತ್ಕಾಲ ಬಂದ್ ನೋಡ್ರಿ ಇಲ್ಲಿ. ಎಲ್ಲ
ಎಲ್ಲ ಒಂದೊಂದು ಕೆಲಸ ರೈತರು ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.